ಫಸ್ಟ್ ಲಾಕಪ್ ಡೆತ್ ಆಗಿದ್ದಂಥ ಠಾಣೆ ಇನ್ನು ಮುಂದೆ ನೆನಪು ಮಾತ್ರ. ಮೊಟ್ಟ ಮೊದಲ ಲಾಕಪ್ ಡೆತ್ ವರದಿಯಾಗಿದ್ದಂಥ ಠಾಣೆ, ಸುಮಾರು 133 ವರ್ಷ ಇತಿಹಾಸ ಹೊಂದಿರುವಂಥ ಪೊಲೀಸ್ ಠಾಣೆ ಇವತ್ತಿನಿಂದ ನೆನಪಿನ ಪುಟಕ್ಕೆ ಸರಿತಾ ಇದೆ. ಇನ್ನು ಮುಂದೆ ಅದನ್ನು ನಾವು ನೇರವಾಗಿ ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ. ಹಿಂದೊಂದಿತ್ತು ಅಂತ ಹೇಳಿ ನೆನಪು ಮಾಡ್ಕೋಬೇಕು. 133 ವರ್ಷಗಳ ಇತಿಹಾಸ ಇರುವ ಠಾಣೆ. ಅಂದಿನ CM ರಾಜೀನಾಮೆಗೂ ಕೂಡ ಕಾರಣವಾಗಿರುವಂಥ ಆರಕ್ಷಕ ಠಾಣೆ ಇದು. ಎಸ್ ನಿಜಲಿಂಗಪ್ಪ ರಾಜೀನಾಮೆಗೆ ಬಹಳ ಪ್ರಮುಖ ಕಾರಣವಾಗಿದ್ದ ಸ್ಟೇಷನ್ ಬೆಂಗಳೂರಿನ ಶೇಷಾದ್ರಿಪುರ ಠಾಣೆಯನ್ನು ಕೆಡವುವುದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ನಿರ್ಮಾಣ ಮಾಡಿದ್ದ ಠಾಣೆ ಇದು. ಕಳ್ಳತನ ಕೇಸ್ನಲ್ಲಿ ಇದೇ ಠಾಣೆಯಲ್ಲಿ ಮಹಿಳೆಯೊಬ್ಬರ ಲಾಕಪ್ ಡೆತ್ ಆಗಿತ್ತು. ಮೊದಲ ಲಾಕಪ್ ಡೆತ್ ಕೇಸ್ ಅದು ವರದಿಯಾಗಿದ್ದಂಥ ಠಾಣೆ ಇದು. ಈಗ ಹಳೆ ಠಾಣೆಯನ್ನು ನೆಲಸಮ ಮಾಡಿ ಅಲ್ಲೇ ಹೊಸ ಠಾಣೆಯನ್ನು ನಿರ್ಮಾಣ ಮಾಡುವ ಪ್ಲ್ಯಾನ್ ನಡೀತಾ ಇದೆ. ಹೊಸ ಠಾಣೆ ನಿರ್ಮಾಣ ಮಾಡೋದಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ. ಹಳೆ ಠಾಣೆ ಸುಮಾರು ವರ್ಷಗಳ ಹಿಂದಿನ ಠಾಣೆ, ಆದರೆ ಏನು ಶಿಥಿಲಾವಸ್ಥೆಯಲ್ಲಿರುವಂಥ ಕಟ್ಟಡ ಅಂತೂ ಅಲ್ಲ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಇದು. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲೇ ಮೊದಲ ಲಾಕಪ್ ಡೆತ್ ಆಗಿದ್ದು, ಎಸ್ ನಿಜಲಿಂಗಪ್ಪನವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಎದುರಾಗಿದ್ದು ಕೂಡ ಇದೇ ಠಾಣೆಯಲ್ಲಿ. ಈ ಠಾಣೆ ಹೇಗಿದೆ, ಈ ಠಾಣೆಯ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವರದಿಗಾರಿಕೆಯಲ್ಲಿ ಪೊಲೀಸ್ ಠಾಣೆಗಳಿಗೆ ಮಹತ್ವದಂತಹ ಸ್ಥಾನವಿದೆ. ಆರೋಪಿಗಳನ್ನು ತಂದು ವಿಚಾರಣೆ ಮಾಡುವಂತಹ ಸೆಲ್ಗಳು ಕೂಡ ಇದೆ. ಈ ಒಂದು ಸೆಲ್ ಒಳಗಡೆ ನಿಂತು ಇವತ್ತು ವರದಿಗಾರಿಕೆಯನ್ನು ಮಾಡ್ತಾ ಇದ್ದೇವೆ. ಕಾರಣ ಈ ಒಂದು ಸೆಲ್ಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವಿದೆ. 133 ವರ್ಷಗಳ ಇತಿಹಾಸದ ಈ ಒಂದು ಸೆಲ್ ರಾಜ್ಯ ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಹೆಸರನ್ನು ಮಾಡಿರುವಂತಹದ್ದು. ಈ ಒಂದು ಸೆಲ್ ಇರುವಂತಹದ್ದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ. 133 ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಈ ಪೊಲೀಸ್ ಠಾಣೆ ಇಲ್ಲಿ ಒಂದು ಲಾಕಪ್ ಡೆತ್ ಕೂಡ ಸಂಭವಿಸಿತ್ತು. ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ಮನೆ ಕಳ್ಳತನ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿತ ಮಹಿಳೆಯನ್ನು ಕರೆದುಕೊಂಡು ಬಂದು ಇದೇ ಒಂದು ಸೆಲ್ನಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಅಸುನೀಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಸದ್ದನ್ನು ಕೂಡ ಮಾಡಿರುತ್ತೆ. ಹಾಗಾಗಿ ರಾಜಕೀಯದಲ್ಲಿ ಕೂಡ ಈ ಒಂದು ಪ್ರಕರಣಕ್ಕೆ ಸಂಚಲನ ಕೂಡ ಉಂಟಾಗಿರುತ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳ ಒಂದು ರಾಜೀನಾಮೆಗೂ ಕೂಡ ಪಟ್ಟು ಹಿಡಿದಂತಹ ವಿರೋಧ ಪಕ್ಷದ ನಾಯಕರು ಕೂಡ ಅವರ ಒಂದು ರಾಜೀನಾಮೆಗೆ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿತಾರೆ. ಆ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಾಗಿದ್ದಂತಹ ಪೂರ್ಣಚ್ಚ ಅವರು ಕೂಡ ಈ ಒಂದು ಪ್ರಕರಣವನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೂಡ ಕೊಡಬೇಕಾದಂಥ ಅನಿವಾರ್ಯ ಕೂಡ ಬಂದವರಿಗೆ ಅಂತದ್ದು. ಸೊ ಈಗ ಈ ಒಂದು ಪೊಲೀಸ್ ಠಾಣೆಯನ್ನು ತೋರಿಸ್ತಾ ಇರುವಂತಹ ಉದ್ದೇಶ ಏನಂತ ಹೇಳಿದರೆ, ಈಗ ಈ ಒಂದು ಜಾಗದಲ್ಲಿ ಇದನ್ನು ನವೀಕರಣ ಅಂದರೆ ಈ ಒಂದು ಕಟ್ಟಡವನ್ನು ಡೆಮಾಲೇಷನ್ ಮಾಡಿ ಮತ್ತೆ ಪುನಃ ಪೊಲೀಸ್ ಠಾಣೆಯನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಕೂಡ ತೀರ್ಮಾನಿಸಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಪೊಲೀಸ್ ಠಾಣೆಯನ್ನು ಕೂಡ ನೆಲಸಮ ಮಾಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಸಾಕಷ್ಟು ಆರೋಪಿಗಳನ್ನು ಅಪರಾಧಿಗಳನ್ನು ತಂದು ವಿಚಾರಣೆಯನ್ನು ಮಾಡಿರುವಂತಹ ಈ ಪೊಲೀಸ್ ಠಾಣೆ ಇನ್ನು ಮುಂದೆ ನೆನಪು ಮಾತ್ರ. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.